ಹಾಯ್, KCET ವಿದ್ಯಾರ್ಥಿಗಳಿಗೆ ಒಂದು ಸಂತೋಷದ ವಿಷಯ ಅಥವಾ ಇದನ್ನು ನಾವು ಗೋಲ್ಡನ್ ಅಪಾರ್ಚುನಿಟಿ ಅಂತ ಕೂಡ ಹೇಳ್ಬಹುದು. ಏನು ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಮುಂದೆ BSc ಅಗ್ರಿಕಲ್ಚರ್, ವೆಟರ್ನರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ ಈ ಎಲ್ಲಾ ಕೋರ್ಸ್ಗಳನ್ನ ಜಾಯ್ನ್ ಆಗುತ್ತಿರ್ತಾರೆ. ಅವರಿಗೆ ಅಗ್ರಿಕಲ್ಚರ್ ಕೋಟಾ ಕೂಡ ಅಪ್ಲೈ ಆಗುತ್ತೆ, ಅಂದ್ರೆ ಅವರು ರೈತರ ಮಕ್ಕಳಾಗಿರ್ತಾರೆ. ಆದ್ರೆ ಅಪ್ಲಿಕೇಶನ್ ಆಗಬೇಕಾದ್ರೆ ಏನೋ ಮಿಸ್ಟೇಕ್ ಮಾಡಿ ಅಗ್ರಿ ಕೋಟಾಕ್ಕೆ ಎಸ್ ಅಂತ ಕೊಟ್ಟಿರಲ್ಲ. ಇದರಿಂದ ಈಗೇನ್ ಮಾಡೋದಕ್ಕಾಗತ್ತೆ, ಅಗ್ರಿ ಕೋಟಾ ಅಂತ ನಮ್ಗೆ ಅಪ್ಲೈ ಆಗಲ್ಲ, ಯಾಕಂತ ಹೇಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಲ್ಲ ಈ ರೀತಿ ಅಂದ್ಕೊಳ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡಿ ನೀವು ಅಕಸ್ಮಾತ್ ಅಗ್ರಿ ಕೋಟಾಕ್ಕೆ ನೋ ಅಂತ ಕೊಟ್ಟಿದ್ರು ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಮುಂದೆ ಅದರ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಆದಷ್ಟು ಬೇಗ ಹೇಳ್ತೀನಿ. ಇದಷ್ಟೇ ವಿಷಯ ಅಲ್ಲ, ಮತ್ತು ಕೂಡ ಇನ್ಫಾರ್ಮೇಶನ್ಸ್ ಇದಾವೆ. ಏನೋ ಹೇಳಿದ್ರೆ ಈಗ KCET ಅಗ್ರಿ ಕೋಟಾ ಏನಿದೆ ಅದಕ್ಕೆ ಸಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದರ ಡೇಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಮತ್ತು ಹೆಚ್ಚು ಟೈಮ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ಅದಂತರ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ಅದರ ಡೇಟ್ ಅನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ನಂತರ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈಗ ಮೊದಲಾಗಿ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ರಿಲೇಟೆಡ್ ಅಗ್ರಿ ಕೋಟಾ ಏನಿರುತ್ತೆ ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದರ ಡೇಟ್ ಅನ್ನ ಈಗ ಚೇಂಜ್ ಮಾಡಿ ಹೆಚ್ಚು ಟೈಮ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ದೆ. ಯಾವಾಗಲಿಂದ ಎಲ್ಲಿವರೆಗೆ ಅವಕಾಶವನ್ನು ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15, 2024ರಿಂದ ಏಪ್ರಿಲ್ 28, 2024ರವರೆಗೆ ಈ ಒಂದು ಅಗ್ರಿ ಕೋಟಾ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ KCET ಅಗ್ರಿ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಇದುವರೆಗೆ ಯಾವ್ದಾದ್ರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡದಿದ್ರು ಕೂಡ ಈಗ ಟೈಮ್ ಇದೆ, ಮರಿದೆ, ಏನ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಅನ್ಸ್ಬಹುದು ಈ ಕೋಟಾದಿಂದ ಏನಾಗುತ್ತೆ ಅಂತ. ನೀವು ಅಕಸ್ಮಾತ್ ಆಗಿ ಈಗ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಈ ಎಲ್ಲ ಕೋರ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ರೈತರ ಮಕ್ಕಳಿಗೆ ಅಂದ್ರೆ ಅಗ್ರಿ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ 50% ಸೀಟ್ಸ್ ರಿಸರ್ವ್ಡ್ ಇರುತ್ತೆ. ಸೊ ನಿಮಗೆ ಅಕಸ್ಮಾತ್ ಅಗ್ರಿ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಲ್ಗೊಂಡು ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡ್ರೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಈ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೋಬೇಡಿ. ಇದುವರೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸದೇ ಇದ್ರೆ ಟೈಮ್ ಇದೆ, ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಸ್ಕೊಂಡು ಈ ಒಂದು KCET ಅಗ್ರಿ ಕೋಟಾ ಏನಿದೆ ಅದಕ್ಕೋಸ್ಕರ ನಡೆಸುವಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರೊಳಗೆ ಪಾರ್ಟಿಸಿಪೇಟ್ ಮಾಡಿ. ಅದಂತರ ಈ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ರೆ ಸಾಕಾಗಲ್ಲ, ನೀವು ಎಕ್ಸಾಮ್ ಪ್ರಿಪರೇಷನ್ ಕೂಡ ಮಾಡಬೇಕಾಗತ್ತೆ. ಎಕ್ಸಾಮ್ ಪ್ರಿಪರೇಷನ್ಗೆ ನಿಮಗೆ ಸಹಾಯ ಆಗೋ ರೀತಿ ನ್ಯೂ ವಿಷನ್ ಅಗ್ರಿ ಆ್ಯಪ್ನವರು ಆನ್ಲೈನ್ ಹಾಗೆ ಆಫ್ಲೈನ್ ಎರಡರಲ್ಲೂ ಕೂಡ ಕ್ಲಾಸ್ ಅನ್ನ ನಡೆಸ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಏನಿದೆ ಅದನ್ನು ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಅನ್ನ ಜಾಯ್ನ್ ಆಗೋದಕ್ಕೆ ಒಂದು ಆ್ಯಪ್ ಇದೆ, ನ್ಯೂ ವಿಷನ್ ಅಗ್ರಿ ಆ್ಯಪ್ ಅಂತ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಅಂದ್ರೆ ಜಾಯ್ನ್ ಆಗಬಹುದು. ಅದೇ ರೀತಿ ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳು ನೀವೀಗ ಆಫ್ಲೈನ್ ಕ್ಲಾಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಬಿಜಾಪುರದ ಬೆನಕಟ್ಟಿ PU ಕಾಲೇಜಲ್ಲಿ ಕ್ಲಾಸ್ಗಳು ಅವೈಲೇಬಲ್ ಇದ್ದಾವೆ, ಅಲ್ಲಿ ಕೂಡ ಜಾಯಿನ್ ಆಗಬಹುದು. ನಂತರ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಇದೆ, ಸಚಿನ್ ಸರ್ ಅಂತ ಈ ಕ್ಲಾಸ್ ಅನ್ನ ನಡೆಸ್ತಾರೆ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ನಂತರ ಈಗ ಮತ್ತೊಂದು ವಿಷಯವನ್ನು ಕೂಡ ಹೇಳಿದೆ, ಏನು ಅಂತ ಹೇಳಿದ್ರೆ ಈ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ರೆ ಅಂತ. ಈಗ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗತ್ತೆ ಅಂತ ಎಕ್ಸಾಕ್ಟ್ ಡೇಟ್ ಅನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡಿದ್ರೆ. ಅದನ್ನು ತಿಳ್ಕೊಳ್ಳೋದಾದ್ರೆ ಮೇ 14, 2024 ಮುಂಜಾನೆ 9 ಗಂಟೆಗೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಲಾಗತ್ತೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳಿ, ನಿಮಗೆ ಇಷ್ಟ ಇರುವಂತಹ ಕೋರ್ಸ್ಗೆ ಜಾಯ್ನ್ ಆಗಿ. ನಂತರ ವಿಡಿಯೋ ಸಹಾಯ ಆಗಿದ್ರೆ ಇದುವರೆಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.